ಸರ್, ಇವತ್ತಿನ ಜನರೇಷನ್ಗೆ ಸಮಾಜಕ್ಕೆ ಏನು ಸಂದೇಶ? ಗೌರಿ ಸಿನಿಮಾ ಒಂದು ಯುವಕರಿಗೆ ಒಂದು ನಿಜವಾಗ್ಲೂ ಒಂದು ಇನ್ಸ್ಪೈರ್ ಆಗುತ್ತೆ, ಒಂದು ಸ್ಫೂರ್ತಿ ಪಡೆಯುತ್ತೆ. ಯಾಕೆ ಅಂತಂದರೆ ಬರೀ ಯುವಕರಿಗಲ್ಲ, ವಿಶೇಷವಾಗಿ ಒಂದು ವ್ಯಕ್ತಿಗಳಿಗೆ ಅದು ಒಂದು ನಿಜವಾಗ್ಲೂ ಸ್ಫೂರ್ತಿ ನೀಡುತ್ತೆ. ನನ್ನ ಒಂದು ಸಿನಿಮಾ ಕೆರಿಯರಲ್ಲಿ ಒಂದು ಸಿನಿಮಾ ನಿರ್ದೇಶಕರು ಯಾವ ಥರ ಅಂದರೆ ಒಂದು ವೈನ್ ಥರ. ಅವ್ರು ಸಿನಿಮಾ ಮಾಡ್ತಾ ಇದ್ದಂಗೂ, ಅನುಭವ ಪಡ್ತಾ ಇದ್ದಂಗೂ ಬೆಟರ್ ಡೈರೆಕ್ಟರ್ಸ್ ಆಗ್ತಾರೆ. ಆ ರೀತಿಯಲ್ಲಿ ನಾನು ಗೌರಿಯ ಮೂಲಕ ಒಂದು ಬೇರೆ ಒಂದು ಘಟ್ಟಕ್ಕೆ ತಲುಪಿದ್ದೀನಿ ಅನಿಸುತ್ತೆ. ಯಾಕೆಂದರೆ ನಾನು ಮುಂಚೆ ತುಂಟಾಟ, ಹಲವಾರು ಮೋನಾಲಿಸಾ, ಐಶ್ವರ್ಯ ಎಲ್ಲ ಸಿನಿಮಾ ಮಾಡಿದಾಗ ನನ್ನ ಒಂದು ಆಲೋಚನೆ, ನನ್ನ ಚಿಂತನೆ ಬೇರೆ ಇತ್ತು. ಆದರೆ ಇದು ಒಂದು ಮೈನ್ ಸ್ಟ್ರೀಮ್ ಸಿನಿಮಾ. ಆದರೆ ಮೈನ್ ಸ್ಟ್ರೀಮ್ ಸಿನಿಮಾದಲ್ಲಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ಬೋದು ಆ ವಿಷಯನ ಅದನ್ನು ನಿಜವಾಗ್ಲೂ ಹೇಳಿದ್ದೀನಿ. ನಾನು ರಿಲೀಸ್ ಆಗಿದ್ದಿನ ಮತ್ತೆ ಥಿಯೇಟ್ರ್ ವಿಸಿಟ್ ಬಂದಾಗ ನಿಮಗೆ ಭೇಟಿ ಆಗ್ತೀನಿ. ನೀವು ಅವಾಗ ಈ ನೆನೆಸ್ಕೋಬೋದು. ನಿಜವಾದ ಒಂದು ಸೂಕ್ಷ್ಮದ ವಿಷಯ ಇದೆ. ಸೂಕ್ಷ್ಮದ ವಿಶೇಷವಾದ ವ್ಯಕ್ತಿಗಳ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಅದನ್ನ ಇಟ್ಕೊಂಡು ಮಾಡಿದ್ದೀನಿ. ಪ್ರೇಮಲೋಕ ಒಂದು ದೊಡ್ಡ ಒಂದು ಇದೆ, ಅದು ಮೈಲ್ ಸ್ಟೋನ್, ಲ್ಯಾಂಡ್ ಮಾರ್ಕ್ ಅದು ಕನ್ನಡ ಇಂಡಸ್ಟ್ರಿಗೆ. ಯಾಕೆ ಅಂತಂದರೆ ಕನ್ನಡದಲ್ಲಿ ಆ ಥರ ಒಂದು ಮ್ಯೂಸಿಕಲ್ ಮಾಡೋದು ಅಂತ ಯಾರೂ ನೋಡಿರಲಿಲ್ಲ. ಹಂಸಲೇಖ ಅವರ ಸಂಗೀತದಲ್ಲಿ, ಅವರ ಹಾಡುಗಳಲ್ಲಿ ಒಂದು ಕಥೆನ ಮುಂದುವರಿಸ್ಕೊಂಡು ಒಂದು ಹಾಡಿನಲ್ಲಿ ಒಂದು ಕಥೆ ಹೇಳ್ತಾ ಹೋದರು. ಒಂದು ಹೀರೋಯಿನ್ ಎಂಟ್ರಿ ಇರ್ಬೋದು, ಅದಾದ ನಂತರ ಹಲವಾರು ವಿಶೇಷ ಪಾತ್ರಗಳು ಮಾಡಿ ವಿಷ್ಣುವರ್ಧನ್ ಸರು, ಅಂಬರೀಷ್ ಸರು ಎಲ್ಲ ಮಾಡಿ ಅದು ಹಾಡುಗಳಲ್ಲೇ ಅವ್ರ ಕ್ಲಾಸ್ ರೂಮಿಗೆ ಬಂದು ಆ ಮ್ಯೂಸಿಕಲ್, ಅದು ಕಂಪ್ಲೀಟ್ ಮ್ಯೂಸಿಕಲ್. ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತಿನ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ಹೇಳಿದೆ, ಹಾಡುಗಳು ಕಡಿಮೆ ಆಗ್ತಾಯಿದೆ ಸಿನಿಮಾಗಳಲ್ಲಿ. ನಮ್ಮ ಒಂದು ಏನಂತಾರೆ ಸಂಸ್ಕೃತಿಯಲ್ಲಿ, ನಮ್ಮ ಸಿನಿಮಾ ಸಂಸ್ಕೃತಿಯಲ್ಲಿ ಹಾಡುಗಳು ಒಂದು ವಿಶೇಷ. ಹಾಡುಗಳ ಮೂಲಕ ಹಲವಾರು ವಿಷಯಗಳನ್ನ ತಿಳಿಸ್ಬೋದಿತ್ತು. ಅದನ್ನು ನಿಂತಿದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಹಾಡಿರುತ್ತೆ, ಎರಡು ಹಾಡಿರುತ್ತೆ. ಅದು ಯಾಕೆ ಅಂತಂದರೆ ಒಬ್ಬ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಮಾತಾಡೋದಂದರೆ ಅದು ಆರ್ಥಿಕವಾಗಿ ಅದು ಕಷ್ಟ ಆಗ್ತದೆ. 5 ಹಾಡು ಇಟ್ಬಿಟ್ರೆ 5 ಹಾಡನ್ನು ಪಿಕ್ಚರೈಸೇಷನ್ ಮಾಡೋದು, ಅಥವಾ ವಿದೇಶಕ್ಕೆ ಹೋಗೋದು, ಅಥವಾ ಇಲ್ಲಿ ಸೆಟ್ ಹಾಕೋದು, ಲೊಕೇಶನ್ನು, ಡ್ಯಾನ್ಸರ್ಸು, ಅವ್ರನ್ನ ಕರೆಸೋದು, ಅವ್ರ ಕಾಸ್ಟ್ಯೂಮ್ಸು, ಆಮೇಲೆ ದೊಡ್ಡ ಸಿಂಗರ್ಸ್ ಬಾಂಬೆಯಿಂದ ಹಾಡಿಸೋದು, ಅದಕ್ಕೆ ಸಾಹಿತ್ಯ ಬರೆಯೋದು, ಅದಕ್ಕೊಬ್ಬ ಸಂಗೀತ ನಿರ್ದೇಶಕ, ಎಲ್ಲ ರೆಕಾರ್ಡಿಂಗು, ಇದೆಲ್ಲ ರೀತಿಯಲ್ಲಿ ಕೋಟಿಗಟ್ಟಲೆ ಆಗ್ತಾಯಿದೆ. ಸೊ ಅದಕ್ಕೆ ಸಾಂಗ್ಸ್ಗಳು ಕಡಿಮೆ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ನಾನು ಮತ್ತೆ ಆ ಮ್ಯೂಸಿಕಲ್ ಒಂದು ಸಂಗೀತದ ಮೂಲಕ, ಹಾಡುಗಳ ಮೂಲಕ, ಹಿನ್ನೆಲೆ ಸಂಗೀತದ ಮೂಲಕ ಒಂದು ಕಥೆಗಳಿರೋದು, ಅದು ಇದರಲ್ಲಿ ವಿಶೇಷ ಗೌರಿಯಲ್ಲಿ. ಯಾಕೆ ಅಂತಂದರೆ 5 ಮ್ಯೂಸಿಕ್ ಡೈರೆಕ್ಟರ್ಸ್ ತೊಗೊಂಡಿರೋದೇ ಒಂದು ವಿಶೇಷ. 5 ಮ್ಯೂಸಿಕ್ ಡೈರೆಕ್ಟರ್ಸ್ ತೊಗೊಂಡು 7 ಹಾಡು ಮತ್ತು ಹಿನ್ನೆಲೆ ಸಂಗೀತದಲ್ಲಿ ಸಾಹಿತ್ಯ. ಸೊ ಈ ಥರ ಹೇಳಿದ್ದೀನಿ. ಅಫ್ಕೋರ್ಸ್ ಒಂದು ಹಲವಾರು ವರ್ಷಗಳ ನಂತರ, ದಶಕಗಳ ನಂತರ ಒಂದು ಮ್ಯೂಸಿಕಲ್ ಸಿನಿಮಾ, ಒಂದು 7 ಹಾಡು 8 ಹಾಡಿರೋಂಥ ಒಂದು ಸಿನಿಮಾ ಬಂದಿರಲಿಲ್ಲ. ಆ ಸಂಗೀತದಲ್ಲೇ ಅದು ಮುಂದುವರೆದಿದೆ, ಕಥೆನೂ ಮುಂದುವರೆದಿದೆ. ಕತೆಗೋಸ್ಕರ ಬೇಕಾಗಿದೆ, ಯಾಕಂದರೆ ಇಟ್ಸ್ ಮ್ಯೂಸಿಕ್ ಬೇಸ್ಡ್, ಮ್ಯೂಸಿಕ್ ಸಬ್ಜೆಕ್ಟ್, ಅದಕ್ಕೋಸ್ಕರ.